ಏನದಪ್ಪ ಅಂದ್ರೆ ಗೂಢಾರ್ಥ ನಮ್ಮ ದೇಶದಲ್ಲಿ ವಿದೇಶಿ ವಿಚಾರಗಳನ್ನು ಹಬ್ಬಿಸೋದನ್ನು ದೇಶನ ಒಂದು ಒಡಕಿಗೆ ತಂದು ನಿಲ್ಲಿಸೋದು ಅಂತೇಳಿ ನಮ್ಮ ಬಿ ಜೆ ಪಿಗರ ಆರೋಪ. ಆದರೆ ಇದನ್ನು ಅಲ್ಲಗಳಿತಾರೆ ನಮ್ಮ ರಾಹುಲ್ ಗಾಂಧಿ ಆಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಇಲ್ಲಪ್ಪ ಅದು ಸಾಧ್ಯ ಇಲ್ಲದ ಮಾತು ಅಂತೇಳಿ ಮಾತಾಡ್ತಿರ್ತಾರೆ. ಅದೇನೋ ಆಗಲಿ, ಆಸ್ಪದಾಗ ನಿಷೇಧ ಹೇರೋ ಸಲುವಾಗಿ ಇವ್ರು ಇಂಥವ್ರು ಇಡಿಯನ್ನು ಬಳಸ್ಕೊಳ್ತಾ ಇದ್ದಾರೆ. ಬಳಸ್ಕೊಂಡು ಸತ್ಯದಲ್ಲಿ ಹೊರಗೆ ಬಂದುಬಿಡ್ರಿ, ಏನಾದರೂ ಇಲ್ಲೇ ಅಂಥ ಘಟನೆ ನಡೀತಾ ಇದ್ದರೆ ಸರ್ಕಾರದ ವಿರೋಧವಾಗಿ ಅದರ ಜೊತೆಗೆ ಇಲ್ಲಿ ಆಡಳಿತದ ವಿರೋಧವಾಗಿ ಅಥವಾ ಇಲ್ಲಿಯ ಒಂದು ವ್ಯವಸ್ಥೆ ವಿರೋಧವಾಗಿ ಏನೋ ಪ್ರಯತ್ನ ಮಾಡಬಹುದು ಅಂತ ಒಂದು ಭಯನೂ ಇರುವುದರಿಂದಾಗೆ ಸೋರಸ್ ಎಲ್ಲಿವರೆಗೆ ನಿಂತದಪ್ಪ ಇವ್ರಿಗೆ ಗೆಳೆತನದ ಅನ್ನೋದನ್ನು ತನಿಖೆ ಮಾಡಿಸೋದಕ್ಕಾಗಿ ಇಡಿಯನ್ನು ತಂದು ಆ ಬೆನ್ನು ಹಚ್ಚಿಬಿಟ್ಟಿದ್ದಾರೆ. ಇನ್ನು ಇಡಿ ಯಾವ ರೀತಿಯಾಗಿ ವರ್ಕ್ ಮಾಡ್ತದೆ, ಏನು ಮಾಡ್ತದೆ ನಾವು ನೋಡಿದ್ದೀವಿ ಹಿಂದಿನ ಎಲ್ಲ. ಇಲ್ಲಿವರೆಗೆ ಇಡಿಯ ವಿಶೇಷ ಇದೇನು ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ ಅದ, ಭಾಳಷ್ಟು ವಿರೋಧ ಪಕ್ಷದ ನಾಯಕರ ಮೇಲೆ ಅಟ್ಯಾಕ್ ಮಾಡಿದ್ರು ಅನ್ನೋದು ಅಷ್ಟೇ ಸತ್ಯದ. ಮತ್ತು ಇಲ್ಲಿವರೆಗೆ ಇದ್ರದ್ದು 0.4 ಇದು ಶಿಕ್ಷೆ ಕೊಡಿಸುವಂಥ ಶಕ್ತಿ ಅಂತ ನಾವು ಹೇಳ್ಬೇಕಾಗಿದೆ. ಅಷ್ಟರೊಳಗೆ ಶಿಕ್ಷೆ ಆಗಿದೆ. ಉಳಿದವ್ರಿಗೆ ಇಲ್ಲಿ ಕನ್ವಿಕ್ಟ್ ಆಗಿಲ್ಲ, ಭಾಳ ಜನ ತಪ್ಪಿಸ್ಕೊಂಡಿದ್ದಾರೆ. ಯಾಕಂದರೆ ಅವ್ರು ಸತ್ಯ ಇಲ್ಲ ಅನ್ನೋದು ಅವ್ರ ವಿರೋಧಿಗಳ ವಾದ. ಅದರಲ್ಲೂ ಸೋರಸ್ ಪರ ಇದ್ದಂಥ ಕಾಂಗ್ರೆಸ್ ಇದ್ದಿದ್ದು ಅವ್ರು ತಪ್ಪೇನಿಲ್ಲಪ್ಪ, ಅವ್ರು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ತಾಯಿದ್ದಾರೆ, ನಾವು ಅದಕ್ಕೆ ಉಪಯೋಗ ಮಾಡ್ತಾಯಿದ್ದೀವಿ ಅಂತೇಳಿ ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ತಾಯಿದ್ದಾರೆ. ಆದರೆ ಇಡಿ ಮಾತ್ರ ಇಲ್ಲ, ನೀವು ತೆಗೆದುಕೊಂಡ ಹಣವನ್ನು ಬೇರೆ ಬೇರೆ ವಿಚಾರಗಳಿಗೆ ಮತ್ತು ಧಾರ್ಮಿಕ ಭಿನ್ನ ಮತಕ್ಕೆ ದಾರಿ ಆಗುವಂಥ ವಿಚಾರಗಳಿಗೆ ನೀವು ದಾರಿ ಮಾಡಿಕೊಡ್ತಾ ಇದ್ದೀರಿ. ಅದಕ್ಕೆ ಅದನ್ನು ಸೋರಸನ ಫಂಡನ್ನು ಬಂದ್ ಮಾಡಿ ದೊಡ್ಡ ಹುಯಿಲ್ ಎಬ್ಬಿಸಿದ್ರು. ಆ ಹುಯಿಲ್ದಾಗ ಸಹಜವಾಗಿ ಅದಾನಿಯವ್ರು ಬದಿಗೆ ಸರಿದ್ಬಿಟ್ಟು, ಅದಾನಿಯವ್ರ ಮಾತು ಕಡಿಮೆ ಆಗಿಬಿಡ್ತು. ಯಾಕಂದ್ರೆ ಎದ್ದ ತಕ್ಷಣ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಜೋರ್ದಾರಾಗೆ ಅದಾನಿ ಮತ್ತು ನಮ್ಮ ಮೋದಿಯವ್ರ ಜೊತೆಗಿನ ಸಂಬಂಧಗಳ ಬಗ್ಗೆ ಭಾಳಷ್ಟು ಏನಪ್ಪ ಅಂದರೆ ನ್ಯೂಸ್ಗಳು ಹಬ್ಬಲಿಕ್ಕೆ ಇರ್ತಿದ್ವು. ಆ ಸಂದರ್ಭದಲ್ಲೇ ಈ ಸೋರಸ್ ಅನ್ನುತ್ತಿರುವಂಥ ಇನ್ನೊಬ್ಬ ಜಾರ್ಜ್ ಸೋರಸ್ ಅನ್ನೋರ್ನೆಲ್ಲ ಈ ವಿದೇಶಿ ದೇಣಿಗೆ